ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಸಮಾಜಶಾಸ್ತ್ರ ಸೊಸೈಲಜಿ ಇಲ್ಲಿ ಆನ್ಸರ್ ಸೀಟ್ ನೋಡ್ತಾ ಇದ್ವಿ. ಒಬ್ಬ ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ, 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ನಾನು ಆಲ್ರೆಡಿ ಇಂಗ್ಲೀಷ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಆನ್ಸರ್ ಸೀಟ್ ತೋರಿಸಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ವಿಡಿಯೋಸ್ನಲ್ಲಿ. ಮತ್ತು ನಾನು 80/80 ವಿಡಿಯೋ ಮಾಡಿದ್ದೇನೆ ಸೊಸೈಲಜಿ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆ ಒಂದು ವಿಡಿಯೋ ನೋಡ್ಕೊಂಡ್ರಿಂದ ನಿಮಗೆ ಬಹಳ ಯೂಸ್ ಆಗುತ್ತೆ ಆಯಿತಾ. 2025 ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ನಿಮಗೆ ಮಾಡಲು ಬಹಳ ಸಹಾಯ ಆಗುತ್ತೆ ಆ ಒಂದು ವಿಡಿಯೋ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಡೈರೆಕ್ಟಾಗಿ ಅವರು ಆಪ್ಷನ್ ಹಾಕಿ ಬರೆದಿದ್ದಾರೆ. ಒಳಗಡೆ ಪ್ರಶ್ನೆ ಮುಖಾಂತರ ಅವರು ಬರೆದಿಲ್ಲ, ಫುಲ್ ಸೆಂಟೆನ್ಸ್ ಆಗಿ ಬರೆದಿಲ್ಲ ಅವರು. ಇವಾಗ ಒಂದು ಪ್ರಶ್ನೆ ಇದೆಯಲ್ಲ, ಇವಾಗ MCQ ಕ್ವಶನಲ್ಲಿ. ಸೊ 1ನೇ ಪ್ರಶ್ನೆ ಇದೆ ಅಂತ ಅಂದ್ಕೊಳ್ಳಿ ಆಯಿತಾ. ಒಂದು ಪ್ರಶ್ನೆ ಕೇಳಿದ್ದಾರೆ ಇವಾಗ MCQ ಕ್ವಶನಲ್ಲಿ. ಕ್ವಶನ್ ನಂಬರ್ 1 ಅಂತ ಹೊರಗಡೆ ಹಾಕಿದ್ದಾರೆ. ಮಾರ್ಜಿನ್ ಹೊರಗಡೆನೇ ಇರಬೇಕು. ಈ ಒಂದು ಆನ್ಸರ್ ಸೀಟ್ ಇದೆಯಲ್ಲ, ಈ ಒಂದು ಮಾರ್ಜಿನ್ ಹೊರಗಡೆನೇ ಪ್ರಶ್ನೆಗಳ ಸಂಖ್ಯೆ ಇರಬೇಕು ಆಯಿತಾ, ಒಳಗಡೆ ಆನ್ಸರ್ ಇರಬೇಕು. ಇವಾಗ ಇಲ್ಲಿ ನೋಡಿ, ಪ್ರಶ್ನೆಗಳ ಸಂಖ್ಯೆಯಲ್ಲಿ ಹೊರಗಡೆ ಹಾಕಿದರೆ ಇಲ್ಲಿ ಆಪ್ಷನ್ ಅದಕ್ಕೆ ಯಾವುದು ಆನ್ಸರ್ ಆಗಿರುತ್ತೆ, ಇಲ್ಲಿ ಆಪ್ಷನ್ ಡಿ ಅಂತ ಹಾಕಿ ಆನ್ಸರ್ ಅಷ್ಟೇ ಬರೆದಿದ್ದಾರೆ, 940 ಅಂತ. ಈ ರೀತಿ ಅದೇ ರೀತಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಹಾಕಿದರೆ ಇಲ್ಲಿ ಆಪ್ಷನ್ ಸಿ ಅಂತ ಹಾಕಿ ರಾಜಾರಾಮ್ ಮೋಹನ್ ರಾಯ್ ಅಂತ ಆನ್ಸರ್ ಮಾಡಿದ್ದಾರೆ. ಸೊ ಹೀಗೆ ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಪ್ರಶ್ನೆಯಲ್ಲಿ ಏನು ಪ್ರಶ್ನೆ ಕೊಟ್ಟಿರ್ತಾರಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ, ಆ ಪ್ರಶ್ನೆ ತೆಗೆದುಕೊಂಡು ಫುಲ್ ಸೆಂಟೆನ್ಸ್ ಆಗಿ ಬರೆಯಕ್ಕೆ ಹೋಗಬೇಡ್ರಿ, ಓನ್ಲಿ ಆನ್ಸರ್ ಅಷ್ಟೇ ಬರೀರಿ. ಫ್ರಂಟ್ ಪೇಜ್ನಲ್ಲಿ MCQ ಕ್ವಶನ್ಸ್ ಇರಲಿ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ. ಅವರು ಎಷ್ಟು ನೀಟಾಗಿ ಬರೆದಿದ್ದಾರೆ ಅಂದರೆ ಈ ವ್ಯಾಲ್ಯೂಯೇಷನ್ ಮಾಡೋವರಿಗೆ ಬಹಳ ಸುಲಭವಾಗಿ ಅರ್ಥ ಆಗಿದೆ. ಆ ರೀತಿಯಲ್ಲಿ ಬರೀಬೇಕು ಆಯಿತಾ. ನೀವು ಇವಾಗ ಆನ್ಸರ್ ಮಾಡ್ತಾ ಇದ್ದೀರಂದರೆ ಕರೆಕ್ಟಾಗಿ ಬರೀರಿ, ಯಾಕೆಂದರೆ ನೀಟಾಗಿ ಬರೀರಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ. 10 MCQ ಕ್ವಶನ್ ಆದ ನಂತರ ನೋಡಿ, ಹೊಂದಿಸಿ ಬರೆಯಿರಿ. ಹೇಗೆ ಬರೆದಿದ್ದಾರೆ ಇಲ್ಲಿ, ಪ್ರಶ್ನೆಗಳ ಸಂಖ್ಯೆ ಹಾಕಿದ್ದಾರೆ ಇಲ್ಲಿ ಆಯಿತಾ. ಈ ರೀತಿ ಚಿಹ್ನೆ ಮಾರ್ಕ್ ಹಾಕಿ ಆನ್ಸರ್ ಮಾಡಿದ್ದಾರೆ. ಅದಕ್ಕೆ ಯಾವುದಾಗುತ್ತೆ ಅಂತ ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಆನ್ಸರ್ ಇಲ್ಲೇ ಬರೆದಿದ್ದಾರೆ ಅವರು. ಇಲ್ಲಿ ನೋಡಿ, ಪೆನ್ಸಿಲ್ನಿಂದ ಅವರು ಕೆಳಗಡೆ ಇಲ್ಲಿ ಲೈನ್ ಹಾಕಿದ್ದಾರೆ. ಈ ರೀತಿ ಸಿಸ್ಟಮ್ಯಾಟಿಕ್ ನೀವು ಮಾಡಬಹುದು ಟೈಮ್ ಇತ್ತಂದರೆ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ, 2 ಅಂಕದ ಪ್ರಶ್ನೆಯಲ್ಲಿ ಹೇಗೆ ಆನ್ಸರ್ ಮಾಡಿದ್ದಾರೆ ಆಯಿತಾ, ಕರೆಕ್ಟಾಗಿ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಆಯಿತಾ, ಸ್ವಲ್ಪ ಸ್ಪೆಲ್ಲಿಂಗ್ಗಳನ್ನ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಖಂಡಿತವಾಗಿ ಕೊಡ್ತಾರೆ, ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಯಿತಾ. ಇಲ್ಲಿ ನೋಡಿ, ಅವರು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಇಲ್ಲಿ ಎಕ್ಸಲೆನ್ಸ್ ಅಂತ ಅವರಿಗೆ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಅವರು ಆಯಿತಾ. ಇಲ್ಲಿ ಇವಾಗ ಅಬ್ಸರ್ವ್ ಮಾಡಿ ನೋಡಿ, 5 ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬೋದು, 10 ಅಂಕದ ಪ್ರಶ್ನೆಯಲ್ಲಿ, ಅದು ಸೊಸೈಲಜಿ ಆಗಿರ್ಬೋದು ಮತ್ತು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ವಿಷಯ ಯಾವ್ಯಾವುದು ಥಿಯರಿ ಇರುತ್ತಲ್ಲ, ಸೊ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಇವಾಗ ಇಲ್ಲಿ ಪೀಠಿಕೆ ಹಾಕಿ ಅವರು ಬರೆದಿದ್ದಾರೆ ಆಯಿತಾ. ಇವಾಗ 5 ಅಂಕದ ಪ್ರಶ್ನೆಯಲ್ಲಿ ಪೀಠಿಕೆ ಹಾಕಿದ್ದಾರೆ, ಪೀಠಿಕೆ ಹಾಕಿ ಆಯಿತಾ. ಸಂಪೂರ್ಣಾನಂದ ಸಮಿತಿಯ ಬಗ್ಗೆ ಒಂದು 5 ಅಂಕದ ಒಂದು ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಇಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಇಲ್ಲಿ ಪೀಠಿಕೆ ಹಾಕಿದ್ದಾರೆ. ಸೊ ಪೀಠಿಕೆ ಹಾಕ್ಬೋದು ನೀವು ಕೂಡ ಈ ರೀತಿ. ಇಲ್ಲಿ ಪೀಠಿಕೆ ಹಾಕಿರಿ, ಇಲ್ಲಿ ಅದರ ಅರ್ಥ ಬರೀರಿ, ಇಲ್ಲಿ ಪ್ಯಾರಾಗ್ರಾಫ್ ಮಾಡಿ, ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿ ಆಯಿತಾ. ಇಲ್ಲಿ ಹೇಗೆ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ನೋಡಿ, 1 ಪೇಜ್ ಆಯಿತಾ. 5 ಅಂಕದ ಪ್ರಶ್ನೆಯಲ್ಲಿ 1 ಪೇಜ್ ಹಾಫ್ ಪೇಜ್ ಬರೀರಿ ಸಾಕು ಆಯಿತಾ. 1 ಪೇಜ್ ಹಾಫ್ ಪೇಜ್ ಆಯಿತಾ, 1 ಪೇಜ್ ಹಾಫ್ ಪೇಜ್. ಇಲ್ಲಿ 2ನೇ ಪ್ರಶ್ನೆ ಅಬ್ಸರ್ವ್ ಮಾಡಿ, 5 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವ್ಯಾವ ಕ್ವಶನ್ ಬರುತ್ತೆ ಅದೇ ಅಟೆಂಡ್ ಮಾಡಿ 5 ಅಂಕದ ಪ್ರಶ್ನೆಯಲ್ಲಿ ಆಯಿತಾ. ಇಲ್ಲಿ ನೋಡಿ ಆನ್ಸರ್ ಹೇಗೆ ಮಾಡಿದ್ದಾರೆ. ಸೊ ಎಲ್ಲ ಪ್ರತಿಯೊಂದು ಲೈನ್ ಓದ್ತಾರೆ ಸ್ನೇಹಿತರೆ ಆಯಿತಾ. ಇಲ್ಲಿ ಅಬ್ಸರ್ವ್ ಮಾಡಿ, ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಂತ ಹೇಳಿದ್ದೇನೆ ಆಯಿತಾ. ಈ ರೀತಿ ನೋಡಿ 1, 2 ಮತ್ತು 3 ಇಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಹಾಕಿದ್ದಾರೆ. ಸೊ ಎಷ್ಟು 2 ಪೇಜ್ ಬರೆದಿದ್ದಾರೆ ಇದು ಆಯಿತಾ. ಅದು ಆನ್ಸರ್ ಮೇಲೆ ಡಿಫೆಂಡ್ ಆಗಿರುತ್ತೆ ಆಯಿತಾ. ಇಲ್ಲಿ 2 ನೋಡಿ, 2 ಪೇಜ್ ಆಗಿದೆ ಇದು ಆಯಿತಾ. ಸೊ ಅದರ ಮೇಲೆ ಡಿಫೆಂಡ್ ಆಗಿರುತ್ತೆ. ಅವಿಭಕ್ತ ಕುಟುಂಬದ ಅನಾನುಕೂಲಗಳು ಅಂತ ಇಲ್ಲಿ ಪೀಠಿಕೆ ಹಾಕಿದ್ದಾರೆ. ಸೊ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ಸ್ಗಳು ಹಾಕಿ ಇಲ್ಲಿ ಬರೀಬೇಕಾಗಿರುತ್ತೆ ನೋಡಿ. ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತದೆ, ಈ ರೀತಿ 1ನೇ ಪಾಯಿಂಟ್. ಅದೇ ರೀತಿ ವ್ಯಕ್ತಿತ್ವ ಬೆಳವಣಿಗೆ ಅಡಚಣೆ, ಈ ರೀತಿ ಪಾಯಿಂಟ್ಸ್ ಹಾಕಿ ಅವರು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಇಷ್ಟೇ ನೀವು ಎಕ್ಸ್ಪ್ಲೇಷನ್ ಮಾಡಿ ಸಾಕು ಆಯಿತಾ. 2 ಪೇಜ್ ಅಥವಾ 1 ಪೇಜ್ ಹಾಫ್ ಪೇಜ್ ಆದರೆ ಸಾಕು 5 ಅಂಕದ ಪ್ರಶ್ನೆಯಲ್ಲಿ. ಉಪಸಂಹಾರ ಇಲ್ಲಿ ಬರೆದಿದ್ದಾರೆ, ಉಪಸಂಹಾರ ಕೂಡ ಬರೀರಿ. ಪೀಠಿಕೆ ಹಾಕಿದ್ದಾರೆ ಅಂದರೆ ಉಪಸಂಹಾರ ಬರೀರಿ ಆಯಿತಾ. 5 ಅಂಕದ ಪ್ರಶ್ನೆಯಲ್ಲಿ ಈ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ. ಅಬ್ಸರ್ವ್ ಮಾಡಿ, ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ಹೇಳ್ತಾ ಇದ್ದೇನೆ, ಏನು ಪೊಲಿಟಿಕಲ್ ಸೈನ್ಸ್ನಲ್ಲಿ ಆಗಿರ್ಬೋದು, ಜಿಯೋಗ್ರಫಿನಲ್ಲಿ ಆಗಿರ್ಬೋದು, ಈ ಒಂದು ಸೊಸೈಲಜಿನಲ್ಲಿ ಆಗಿರ್ಬೋದು, ಇತಿಹಾಸದಲ್ಲಿ ಆಗಿರ್ಬೋದು, ಕೆಲವೊಂದು ವಿಷಯಗಳು ಇರುತ್ತೆ ಇವಾಗ. ಸೊ ಥಿಯರಿ ವಿಷಯಗಳು ಇರುತ್ತಲ್ಲ, ನೀವು ಏನು ಮಾಡಬೇಕು, ಪೀಠಿಕೆ ಹಾಕಬೇಕು. ಬಟ್ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ, ಮೊದಲಿಗೆ ಪಾಯಿಂಟ್ಸ್ ನೋಡ್ತಾರೆ ಅವರು, ಪಾಯಿಂಟ್ಸ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಿ. ಮತ್ತು ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು ಆಯಿತಾ, ಬಿಸ್ನೆಸ್ ಸ್ಟಡೀಸ್ನಲ್ಲಿ ಕೂಡ ನಿಮಗೆ ಪಾಯಿಂಟ್ಸ್ಗಳು ಬರುತ್ತೆ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ನೀವು ಮಾಡಬೇಕಾಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ಆಯಿತಾ.
5 ಅಂಕದ ಪ್ರಶ್ನೆಗಳು ಹೇಗೆ ಆನ್ಸರ್ ಮಾಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ತಿರಬಹುದು. ಇಲ್ಲಿ ನೋಡಿ, ಇವಾಗ 10 ಅಂಕದ ಪ್ರಶ್ನೆಯಲ್ಲಿ ಹೇಗೆ ಆನ್ಸರ್ ಮಾಡಿದ್ದಾರೆ. 3 ಪೇಜ್ ಹೋಗ್ಬೋದು ಅಥವಾ 2 ಪೇಜ್ ಹೋಗ್ಬೋದು 10 ಅಂಕದ ಪ್ರಶ್ನೆಯಲ್ಲಿ ಆನ್ಸರ್ ಮಾಡುವಾಗ, ಇಲ್ಲಾಂದರೆ 4 ಪೇಜ್ ಕೂಡ ಹೋಗ್ಬೋದು. ಆಯಿತಾ, ಇಲ್ಲಿ ಆನ್ಸರ್ ಅವರು ಮಾಡಿದ್ದಾರೆ, ಕರೆಕ್ಟಾಗಿ ಎಕ್ಸ್ಪ್ಲೇಷನ್ ಹಾಕಿದ್ದಾರೆ. ಆಯಿತಾ, ಏನು ಪಾಯಿಂಟ್ಸ್ಗಳು ಹಾಕಿ ಅವರು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಈ ಎಲ್ಲ ಪಾಯಿಂಟ್ಸ್ಗಳು ನೋಡ್ತಾರೆ ಸ್ನೇಹಿತರೆ, ಅವರು ಈ ಎಲ್ಲ ಪಾಯಿಂಟ್ಸ್ಗಳು ಹಾಕಿ ಅವರು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಈ ರೀತಿಯಲ್ಲಿ ನೀವು ಕೂಡ ಎಕ್ಸ್ಪ್ಲೇಷನ್ ಮಾಡಬೇಕಾಗಿರುತ್ತೆ. ಪಾಯಿಂಟ್ಸ್ಗಳು ನೋಡ್ತಾರೆ ಮೇನ್. ಆಯಿತಾ, ಸೊ ಸೊಸೈಲಜಿಯಲ್ಲಿ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ನಲ್ಲಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ನಲ್ಲಿ ಆಗಿರ್ಬೋದು, ಇವೆಲ್ಲ ಜಿಯೋಗ್ರಫಿನಲ್ಲಿ ಆಗಿರ್ಬೋದು, ಪಾಯಿಂಟ್ಸ್ ನೋಡ್ತಾರೆ. ಪಾಯಿಂಟ್ಸ್ ಹಾಕಿದರೆ ಎಕ್ಸ್ಪ್ಲೇಷನ್ ಚೆನ್ನಾಗಿ ಬರೀರಿ ಸಾಕು, ಮತ್ತೇನಿಲ್ಲ. ಇಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಕಲ್ಯಾಣಕ್ಕಾಗಿ ಹಲವಾರು ಸಾಂವಿಧಾನಿಕ ಅವಕಾಶಗಳನ್ನು ಕೈಗೊಳ್ಳಲಾಗಿದೆ ಅಂತ. ಆಯಿತಾ, ಆ ಕಲಮುಗಳು ಅಂದರೆ ಸಾಂವಿಧಾನಿಕ ಅಂಶಗಳು ಅಂದರೆ ಕಲಮುಗಳು ಹಾಕಿ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಅವರು. ಇಲ್ಲಿ ನೋಡಿ, ಒಂದೊಂದು ಕಲಮುಗಳು ಹಾಕಿ ಹೇಗೆ ಅವರು ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ಇಲ್ಲಿ ಹೀಗೆ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗಿರುತ್ತೆ. ಆಯಿತಾ, ನೋಡಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ. ನೀವು ಕೂಡ ಇದೇ ರೀತಿ ಎಕ್ಸ್ಪ್ಲೇಷನ್ ಮಾಡಿ. ಪಾಯಿಂಟ್ಸ್ಗಳು ನೋಡ್ತಾರೆ ಮೇನ್, ಮತ್ತೇನಿಲ್ಲ ಗೈಸ್ ಇದರೊಳಗೆ. ಆಯಿತಾ, ಇಲ್ಲಿ ನೋಡಿ ಪಾಯಿಂಟ್ಸ್ಗಳು ನೋಡ್ತಾರೆ ಅಷ್ಟೇ, ಮತ್ತೇನಿಲ್ಲ, ಮುಕ್ತಾಯ. ಸೊ ಈ ರೀತಿಯಲ್ಲಿ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ, ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ. ಆಯಿತಾ, ಪಾಯಿಂಟ್ಸ್ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿ, ಓನಾಗಿ ಎಕ್ಸ್ಪ್ಲೇಷನ್ ಮಾಡಿ. ಆದರೆ ಮೊದಲಿಗೆ ಪಾಯಿಂಟ್ಸ್ಗಳು ನೋಡ್ತಾರೆ ಅವರು, ಪಾಯಿಂಟ್ಸ್ಗಳು ಹಾಕಿ ಮೊದಲಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.